ಭರಿಸಿ ಬಡವರ ರಕ್ತ ಹೀರಿ ಬದುಕುವ ಕಂತ್ರಿ ನಾಯಿ ನಿನ್ನನ್ನು ಸುಮ್ಮನೆ ಬಿಡಬೇಕೆ? ಸಾಧ್ಯವಿಲ್ಲ. ನನಗೆ ನೀನು ಮಾಡಿರುವ ಮೋಸವನ್ನು ನೆನಪಿಸಿಕೊಂಡರೆ ನನ್ನ ಮೈಯಲ್ಲಿಯ ರಕ್ತ ಕಥಕಥನೆ ಕುದಿಯುತ್ತಿದೆ. ಲೇ ಬಡ್ಡಿಯ ಮಗನೇ ಧನರಾಜ್, ಅನ್ಯಾಯವಾಗಿ ನನ್ನ ಸಹೋದರರನ್ನು ಕೊಲೆ ಮಾಡಿ ಆ ಕೊಲೆ ಕೇಸನ್ನು ನನ್ನ ತಲೆಯ ಮೇಲೆ ಬರಸಿ ನನ್ನನ್ನು ಜೈಲಿಗೆ ಕಳುಹಿಸಿ ಇಂದು ನನ್ನ ತಂಗಿಯ ಮೇಲೆ ಕೆಟ್ಟ ಕಾಮದ ಕಣ್ಣನ್ನಿಟ್ಟು ಸೊಕ್ಕಿನಿಂದ ಬೆರೆಯುವ ಸೊಕ್ಕಿನ ಸೂಳೆಯ ಮಗನೇ, ಈ ಸೇರನ್ನು ಇಂದು ನಾನು ತೀರಿಸಿಕೊಳ್ಳಬೇಕಾದರ ನಿನ್ನ ಬಾಳ ಬೃಂದಾವನದಲ್ಲಿ ಅಂದವಾಗಿ ಶೋಭಿಸುತ್ತಿರುವ ನಿನ್ನ ಮಗಳು ಸಂಚನ, ಆ ಸಂಚನಾಳಿಗೆ ಈ ರಸಿಕನ ರಾಣಿಯನ್ನಾಗಿ ಮಾಡಿಕೊಳ್ಳದಿದ್ದರ ನನ್ನ ಹೆಸರು ಸೇಡಿಟ್ಟ ಸಿಂಹ ಅಲ್ಲ. ರೀ ಮಿಸ್ಟರ್, ಯಾರು ನೀವು? ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ದಾರಿ ಬಿಟ್ಟು ನಿಂತುಕೊಳ್ಳಬೇಕೆ? ದಾರಿ ಬಿಟ್ಟು ನಿಂತುಕೊಳ್ಳಲು ಬಂದಿಲ್ಲ ಸಂಚನಾ, ದಾರಿ ಬಿಟ್ಟು ನಿಂತುಕೊಳ್ಳಲು ಬಂದಿಲ್ಲ. ಶ್ರೀಮಂತಿಕೆ ಸೊಕ್ಕಿನಲ್ಲಿ ಕೊಬ್ಬಿ ನಿಂತಿರುವ ಈ ನಿನ್ನ ದೇಹದ ಅಂಗ ಸುಖ ಸವಿಯಲೇಬೇಕೆಂದು ಬಂದಿರುವೆ ಬಹುದೂರ್ ಖಂಡನಾಗಿ. ಏಯ್, ನೀ ನನ್ನ ಅಂಗ ಸುಖ ಬಯಸಲು ಬಂದ ನೀನೇ ಆಸ್ತಿಮೆ ಗಂಡ್ಸು. ಯಾರ ನೀನು? ನಿನ್ ಹೆಸರೇನು? ನ್ಯಾಯದ ಭದ್ರ ಬುನಾದಿಯ ಮೇಲೆ ರೀತಿಯ ಕಟ್ಟಡ ಕಟ್ಟಿ ಧರ್ಮದ ಬಾಳು ಸಾಗಿಸಿದ ಧರ್ಮರಾಯನ ಮಗ ಬಹು ದಿನಗಳಿಂದ ನನ್ನ ಕನಸಿನಲ್ಲಿ ಬಂದು ಕಾಡುತ್ತಿರುವ ಅಂಬೆ ನೀನು. ಈ ಗೊಂಬೆಯ ಸವಿರುಚಿ ನೋಡಲೇಬೇಕೆಂದು ನಾನು ಪರಿಚಯವಿಲ್ಲದ ಜೊತೆ ಮಾತನಾಡೋದಕ್ಕೆ ನನಗೆ ಅಗತ್ಯವಿಲ್ಲ. ನೋಡು, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೋ. ದಾರಿ ಬಿಟ್ಟು ನಿಂತುಕೊಳ್ಳುತ್ತೇನೆ ಸಂಚನಾ, ದಾರಿ ಬಿಟ್ಟು ನಿಂತುಕೊಳ್ಳುತ್ತೇನೆ. ಈ ರಸಿಕನ ನೀ ರಾಣಿ ನೀನಾದರೆ ಮಾತ್ರ ಆ ನಂತರ ನನ್ನ ಪರಿಚಯ ನಿನಗೆ ಮಾಡಿಕೊಡುತ್ತೇನೆ. ಅದರ ಅವಶ್ಯಕತೆ ನನಗಿಲ್ಲ. ಒಂಟಿ ಹೆಣ್ಣಿನ ಜೊತೆ ಈ ರೀತಿ ಮಾತನಾಡೋದು ಸರಿಯಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗು. ಹೊರಟು ಹೋಗಲು ಬಂದಿಲ್ಲ ಸಂಚನಾ, ಹೊರಟು ಹೋಗಲು ಬಂದಿಲ್ಲ. ಮಾವಿನ ಹಣ್ಣಿನಂತೆ ಪಳಪಳನೆ ಹೊಳೆಯುವ ನಿನ್ನ ಕೆನ್ನೆಗೆ ಸವಿ ಸವಿಯಾದ ಸಿಹಿ ಮುತ್ತು ಕೊಡಬೇಕೆಂದೇನ್ ಬಂದಿರುವೆ. ಲೋ ಅವಿನಾಶ್,
ನಿನ್ನ ಆಸೆ ಆಕಾಂಕ್ಷೆಗಳನ್ನು ಬರೀ ಕನಸನ್ನು ತಿಳಿದುಕೋ. ಉರಿಯುತ್ತಿರುವ ದೀಪ ಅಂಗವಾಗಿ ಉರಿಯುತ್ತಿದೆ ಎಂದು ಪತಂಗದ ಹೋದಂತೆ ಬಂದು ಹೊತ್ತಲ್ಲಿ ಹೋದ್ರೆ ಸುಟ್ಟು ಸತ್ತು ಬೀಳುತ್ತದೆ ಎಂದು ನೆನಪಲ್ಲಿಟ್ಕೋ. ಈ ಶ್ರೀಮಂತ ಕುಮಾರಿ ಯಾರೆಂದು ತಿಳಿದುಕೊಂಡು ಮಾತನಾಡು. ಸಂಚನ ಸಂಚನ ಸಂಚನ, ನೀನು ಯಾರೆಂಬುದು ನನಗೆ ಚೆನ್ನಾಗಿ ಗೊತ್ತು. ಗೊತ್ತಾದ ಮೇಲೆ ಈ ದಾರಿಯಲ್ಲಿ ನಾನು ತಡೆದಿದ್ದೂ ಆಯಿತು. ಲೇ, ನಿಮ್ಮಪ್ಪ ಒಬ್ಬ ಮೋಸಗಾರ, ವಂಚಕ, ಕೊಲೆಗಾರನೆಂಬುದು ನನಗೆ ಚೆನ್ನಾಗಿ ಗೊತ್ತು. ಸಂಚನ, ಶ್ರೀಮಂತಿಕೆ ಸೊಕ್ಕಿನಲ್ಲಿ ಬೆಳೆದು ನಿಂತಿರುವ ನಿನಗೆ ಒಂದನ ಅವಶ್ಯಕತೆನೇ ಇಲ್ವಾ? ಅಥವಾ ನೀನು ಹೆಣ್ಣೆ ಅಲ್ವಾ? ನೀನು ಒಂದು ಹೆಣ್ಣು, ನಿನಗೆ ಗಂಡನ ಅವಶ್ಯಕತೆ ಬಿದ್ದೇ ಇದೆ. ನೋಡು ಸಂಚನ, ಈ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಳ್ಳೋದನ್ನು ಬಿಟ್ಟು ದುರುಪಯೋಗ ಮಾಡಿಸಿಕೊಳ್ಳಬೇಡ. ಸಂಚನ, ಈ ಪ್ರಿಯಕರ ನಿನ್ನ ಕೈ ಹಿಡಿಯುತ್ತಾನೆ. ನಿನ್ನ ಮನಸ್ಸನ್ನು ಬದಲಾಯಿಸಿ ಈ ರಸಿಕನ ರಾಣಿ ನೀನಾಗು ಬಾ. ಸಂಚನ, ಈ ರಸಿಕನ ರಾಣಿ ನೀನಾಗು. ಕೈ ಬಿಟ್ಟು ಮಾತನಾಡೋ ರಾಸ್ಕಲ್. ಇನ್ನೊಂದು ಸಾರಿ ಕೈ ಹಿಡಿದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ. ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ, ಎಚ್ಚರ. ನಮ್ ಡ್ಯಾಡಿ ಏನ್ ಮೋಸ ಮಾಡಿದ್ದಾನೆ? ಅವನೇನ್ ಮೋಸ ಮಾಡಿದ್ದಾನೆ ಅಂತ ಹುಟ್ಟಿನ ದುರಂಕಾರದಲ್ಲಿ ಮಾತನಾಡುವ ಹೆಣ್ಣೆ, ಈ ಬಡವರ ಗೋಳು ನಿನಗೇನು ಗೊತ್ತು? ಹಿಂದೆ ನಿಮ್ಮಪ್ಪ ಅನ್ಯಾಯವಾಗಿ ನನ್ನ ಸಹೋದರರನ್ನು ಕೊಲೆ ಮಾಡಿ ಆ ಕೊಲೆ ಕೇಸನ್ನು ನನ್ನ ತಲೆಯ ಮೇಲೆ ಹೊರಸಿ ಇಂದು ನನ್ನ ತಂಗಿಯ ಮೇಲೆ ಕೆಟ್ಟ ಕಾಮದ ಕಣ್ಣನ್ನಿಟ್ಟಿದ್ದ ಆ ನಿನ್ನ ಕಾಮುಕ ತಂದೆ ಧನರಾಜ್. ಇಂದು ನಾನು ಆ ಸೇಡನ್ನು ತೀರಿಸಿಕೊಳ್ಳಬೇಕಾದರೆ ನಿನ್ನ ಶೀಲಹರಣ ಮಾಡಬೇಕಾಗುತ್ತದೆ, ಕಲಿಯುಗದ ಕಾರಣನಂತೆ. ನೋಡು ಸಂಚಿನ, ಗುಡುಗು ಸಿಡಿಲಿಗೆ ಸಿಕ್ಕ ಗರುಡನಂತೆ ನನ್ನ ಕೈಯಲ್ಲಿ ಸಿಕ್ಕು ಸತ್ತು ಹೋಗಬೇಡ. ನೀನಾಗೆ ಬಂದು ನನ್ನವಳಾಗುವ ಸಂಚಿನ, ನನ್ನವಳಾಗುವ. ನನ್ನ ತಂದೆ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸುತ್ತಾನೆಂದು ತಿಳಿದುಕೊಂಡಿದ್ಯಾ? ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನೀ ನನ್ನ ಮುಟ್ಟಲು ಬಂದಿದ್ದೆ, ಅದೇ ನಾನು ಚನ್ನಮ್ಮನದರಿಂದ ಕತ್ತರಿಸಾಕುತ್ತೇನೆ, ಎಚ್ಚರ. ಎಚ್ಚರ ಎಚ್ಚರ ಎಚ್ಚರ. ಎಚ್ಚರ ಎಂದು ಹೇಳುವ ಹುಚ್ಚು ಹೆಣ್ಣೆ, ನಿನಗೇನು ತಿಳಿಯಬೇಕು? ಈ ಎಂಟನೆಯ ಬಂಟನ ಆಟ. ಆ ರಾಮಾಯಣದಲ್ಲಿ ಲಕ್ಷ್ಮಣನು ಶೂರ್ಪನಖಿಯ ಅವಯವಗಳನ್ನು ಕತ್ತರಿಸಿದ ಹಾಗೆ ಸಿಡಿದೆದ್ದ ಬಂಡ ಹುಲಿ ಪುಂಡರಿಗೆ ಸಿಡಿದೆದ್ದ ಬಂಡ ಹುಲಿ ಎಂಬ ಈ ನಾಟಕದಲ್ಲಿ ನಿನ್ನ ಅವಯವಗಳನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ. ಸುಮ್ಮನೆ ಒಲಿದು ಬನ್ನು ನನ್ನವಳಾಗುವ ಸಂಚನ, ನನ್ನವಳಾಗುವ. ನೋಡು, ಬಾಯೊಂದು ನನ್ನ ಕೈ ಹಿಡಿದು ಜಗ್ಗಿದ್ದೆ, ಆದ್ರೆ ಕೆಳಗೆ ಬಿದ್ದ ಕಲ್ಲನ್ನು ತೆಗೆದು ನಿನ್ನ ಮುಖಕ್ಕೆ ಸಿಗುತ್ತೇನೆ, ಎಚ್ಚರ. ಹೊಲಸು ಹೆಣ್ಣೆ, ಈ ನನ್ನ ಕಾಮದ ಕಿತ್ತನ್ನು ನೆತ್ತಿಗೇರಿಸಬೇಡ. ನಾವೇ ಶ್ರೀಮಂತರು ಎಂದು ಸೊಕ್ಕಿನಿಂದ ಮಾತನಾಡುವ ಹೆಣ್ಣೆ, ನಿನ್ನಂತ ಸೊಕ್ಕಿನ ಹೆಣ್ಣನ್ನು ಹೊತ್ತುಕೊಂಡು ಹೋಗಿ ತೀರಿಸಿಕೊಳ್ಳಬೇಕಾಗುತ್ತದೆ ಕಾಮದಾಹವನ್ನು. ಆ ಸಂಚನ ಬಾ, ಸುಮ್ಮನೆ ಅದು ಇದು ಮಾತನಾಡದೆ ನನ್ನವಳಾಗುವ. ಸಂಚನ, ನನ್ನವಳಾಗುವ. ಕಾಫಿ ನೋಡು, ಇನ್ನೊಂದು ಸಾರಿ ನನ್ನ ಕೈ ಮುಟ್ಟಲು ಬಂದಿದೆ, ಅದೇ ನೀನು ಸುಟ್ಟು ಭಸ್ಮ ಆಗುವೆ, ಎಚ್ಚರ. ಸಂಚನ,
ಹೇಳುತ್ತೇನೆ. ನೀನು ಧನರಾಜನ ಮಗಳೆಂದು ಸೊಕ್ಕಿನಿಂದ ಮಾತನಾಡಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿಬಿಡವೆ ಯಶ್ವರ. ನಿನ್ನ ಶೀಲ ಉಳಿಯಬೇಕಾದರೆ ಈ ಅವಿನಾಶನಿಗೆ ಒಂದು ಸೆರಗಾಸು ಬಾ. ಸಚಿನ ಬಾ. ನನ್ನನ್ನೇನು ಮಾಡಬೇಡ, ದಯವಿಟ್ಟು ನೀನು ಹೇಗಾಗಿ ನಾನು ಕೇಳ್ತೀನಿ. ನಿನ್ನನ್ನು ಸುಮ್ಮನೆ ಬಿಡಬೇಕಾದರೆ, ಕೆಟ್ಟು ಹೋದ ಈ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದರೆ ನಿನ್ನ ಬಾಯಿಂದ ಒಂದು ಸುಮಧುರವಾದ ಗೀತೆಯನ್ನು ಹಾಡು. ನಂತರ ನಿನ್ನ ಶೀಲಹರಣ. ಈ ಕಟಕನ ಕೈಯಿಂದ ಪಾರಾಗಬೇಕಾದ್ರೆ ಇದು ಹೇಗಾಗಿ ಕೇಳಬೇಕು. ಆಯ್ತು, ನೀನು ಇಷ್ಟದಂತೆ ಮಾಡ್ತೀನಿ.